ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಮಕ್ಕಳೇ, ನಿಮಗೆಲ್ಲ ವಿಷ್ಣು ದೇವರು ಯಾರು ಅಂತ ಗೊತ್ತು ಅಲ್ವಾ? ಈ ಶ್ಲೋಕದಲ್ಲಿ ವಿಷ್ಣು ದೇವರು ಹೇಗೆ ಕಾಣ್ತಾರೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಿಷ್ಣು ದೇವರು ಬಿಳಿ ಬಟ್ಟೆ ಹಾಕ್ಕೊಂಡಿರ್ತಾರೆ. ನೀವೆಲ್ಲ ಆಕಾಶದಲ್ಲಿರೋ ಚಂದ್ರನ ನೋಡಿದಿರಲ್ವಾ? ಚಂದ್ರ ಹೇಗೆ ಪಳಪಳ ಅಂತ ಹೊಳಿತಾ ಇರ್ತಾನೋ ಹಾಗೆ ವಿಷ್ಣು ದೇವ್ರ ಮುಖನೂ ಪಳಪಳ ಅಂತ ಯಾವಾಗಲೂ ಹೊಳಿತಾ ಇರುತ್ತೆ. ವಿಷ್ಣು ದೇವರಿಗೆ 4 ಕೈಗಳು. ಯಾವಾಗಲೂ ಮುಖದಲ್ಲಿ ನಗೆಯನ್ನು, ಮಂದಹಾಸವನ್ನು ಹೊಂದಿರುವಂಥ ವಿಷ್ಣು ದೇವರಿಗೆ ನಾವು ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ. ಏನಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದೀವಿ? ಜೀವನದಲ್ಲಿ ಬರೋ ಕಷ್ಟಗಳನ್ನು, ವಿಘ್ನಗಳನ್ನು ಎದುರಿಸೋ ಶಕ್ತಿ ಕೊಡಪ್ಪ ಅಂತ ಕೇಳ್ಕೊತಾ ಇದ್ದೀವಿ. ಈಗ ಗೊತ್ತಾಯ್ತಲ್ವಾ ಈ ಶ್ಲೋಕದ ಅರ್ಥ ಏನು ಅಂತ? ಇದನ್ನು ದಿನಾ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋವಾಗ ಈ ಶ್ಲೋಕವನ್ನು ಹೇಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಾರಿ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಟಾಟಾ.